ಒಂದುಗಡೆ ನಮಸ್ಕಾರ. ವಾಸ್ತು ಬೈ ಅಶೋಕ್ರಾವ್. ಈಗ ಪಶ್ಚಿಮ ದಿಕ್ಕಿನ ನಿವೇಶನಗಳಿಗೆ ಅಂದರೆ ಪಶ್ಚಿಮದಲ್ಲಿ ರಸ್ತೆ ಇದೆ, ನಿಮ್ಮ ಮನೆಗೆ ಪಶ್ಚಿಮ ವಾಯುದಿಂದ ಉಚ್ಚ ಸ್ಥಾನದಲ್ಲಿ ಎಂಟ್ರಿ ಇದೆ, ಮನೆಯಲ್ಲಿ ತೊಳೆದಂಥ ನೀರು, ಆದಷ್ಟು ನಿಮಗೆ ಬೇರೆ ಎಲ್ಲೂ ಹೋಗಲಿಕ್ಕೆ ಅವಕಾಶ ಇಲ್ಲ ಅಂದರೆ ಒಂದು ವೇಳೆ ನಿಮ್ಮ ಮನೆಗೆ ಪೂರ್ವದಲ್ಲಿ ರಸ್ತೆ ಇದ್ದರೆ ನೀವು ಎಲ್ಲ ನೀರು ಆ ಕಡೆ ಕೊಡ್ಬೋದು. ಒಂದು ಅಕಸ್ಮಾತ್ ಇಲ್ಲ ಅಂದರೆ ನೀವು ದಕ್ಷಿಣದಲ್ಲಿ ರಸ್ತೆ ಇದ್ದರೆ ಕೊಡ್ಬೋದು. ಒಂದು ವೇಳೆ ಇಲ್ಲ ಅಂದಾಗ ನೀವು ಪಶ್ಚಿಮದಲ್ಲೇ ಕೊಡಲಿಕ್ಕೆ ಬೇಕು ಕೊಡುವಾಗ, ಅಥವಾ ನಿಮ್ಮ ಮನೆಯ ಬಲಭಾಗದಲ್ಲಿ ಉತ್ತರದಲ್ಲಿ ಏನಾದರೂ ಅವಕಾಶ ಇದ್ದ ರಸ್ತೆ ಇದ್ದರೆ ಕೊಡ್ಬೋದು. ಇಲ್ಲಿ ಪಶ್ಚಿಮದ ಮೊದಲು ತಿಳಿದುಕೊಳ್ಳೋಣ. ಪಶ್ಚಿಮದಲ್ಲಿ ಮಧ್ಯಭಾಗದಲ್ಲೇ ಈ ಕಡೆ ಎಡಭಾಗಕ್ಕೆ, ಪಶ್ಚಿಮದ ಎಡಭಾಗಕ್ಕೆ ಟಾಯ್ಲೆಟ್ ನೀರು ಒಂದು ಪೈಪಲ್ಲಿ ಆಚೆ ಹೋಗಬೇಕು. ಮತ್ತು ಬಲಭಾಗದಲ್ಲಿ ಮನೆಯಲ್ಲಿ ಬಳಸಿದಂಥ ನೀರು, ತೊಳೆದಂಥ ನೀರು ಪಶ್ಚಿಮದ ಇನ್ನೊಂದು ಪೈಪಿನಲ್ಲಿ ಚರಂಡಿಗೆ, ಮೋರಿಗೆ ಹೋದಾಗ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಚೇಂಬರ್ಗೆ ಕೊಡಬೇಕು ನೀವು. ಯಾವುದೇ ಕಾರಣಕ್ಕೂ ಮೋರಿಗೆ ಕೊಟ್ಟಾಗ ಏನಾಗುತ್ತೆ ಅಂದಾಗ ಬ್ಲಾಕೇಜ್ ಆಗ್ಬೋದು, ಕೆಟ್ಟ ವಾಸನೆ ಬರ್ಬೋದು, ಮನಸ್ಥಿತಿ ಕೆಡ್ತದೆ, ಮತ್ತು ವಾಸ್ತು ದೋಷವಾಗುತ್ತೆ. ಅದು ಎತ್ತಲಾಗ ಹರಿದ್ರೂ ಈ ಕಡೆ ಉತ್ತರದ ವಾಯು ಕಡೆ ಹರಿದ್ರೂ ದೋಷ, ಆ ಕಡೆ ಪಶ್ಚಿಮ ನೈಋತ್ಯದ ಕಡೆ ಅಂದರೆ ಹರಿದ್ರೂ ದೋಷ ಆಗುತ್ತೆ. ಹಾಗಿದ್ದಾಗ ಅದು ಸ್ಟ್ರೈಟ್ ಚೇಂಬರ್ಗೆ ಹೋಗಬೇಕು, ಚರಂಡಿಯಲ್ಲಿ ನೀರು ಕೊಡಬೇಕು. ಯಾರಿಗೆ ಮಾಹಿತಿ ಇಷ್ಟವಾಯಿತು ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.